ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ರಾಯಚೂರು ನಗರದ ಚಂದ್ರಬಂಡ ರಸ್ತೆಯಲ್ಲಿ ಇರುವಂತಹ ಸಂತೋಷ್ ನಗರದಲ್ಲಿ ಅಕ್ರಮವಾಗಿ ಸಿಎ ಸೈಟ್ನಲ್ಲಿ ನಿರ್ಮಿಸಲಾಗಿದ್ದ ಶಿವ ಗಣೇಶನ ದೇಗುಲವನ್ನು ಮಧ್ಯರಾತ್ರಿ ಜೆಸಿಬಿ ಯಂತ್ರಗಳ ಮೂಲಕ ತೆರವುಗೊಳಿಸಲಾಯಿತು. ರಾಯಚೂರು ಉಪವಿಭಾಗಾಧಿಕಾರಿ ಗಜಾನನ ಬಾಳೆ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಾಚರಣೆ ನಡೆದಿದೆ. ಶಾಲಾ ಕಟ್ಟಡಕ್ಕಾಗಿ ಮಂಜೂರಾದ ಜಾಗದಲ್ಲಿ ದೇಗುಲ ನಿರ್ಮಾಣ ಮಾಡಿ 2022 ಜೂನ್ 1ರಂದು ಈ ಒಂದು ಸೈಟ್ ಸ್ಥಳವನ್ನು LBS ನಗರ ಪ್ರೌಢಶಾಲಾ ಕಟ್ಟಡ ನಿರ್ಮಾಣಕ್ಕಾಗಿ ಮಂಜೂರು ಮಾಡಲಾಗಿತ್ತು. ಮಂಜೂರಾದ ಬಳಿಕ 4 ಕೊಠಡಿಗಳ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಆಗಿದ್ದರೂ ಸ್ಥಳೀಯರು ಜಾಗದಲ್ಲಿ ದೇಗುಲ ನಿರ್ಮಾಣ ಮಾಡಿ ಪೂಜೆ ಆರಂಭಿಸಿದ್ದರು. ದೇಗುಲ ತೆರವಿಗೆ ಸ್ಥಳೀಯರ ವಿರೋಧ ಇದ್ದರೂ ಕೂಡ ತೀವ್ರ ವಿರೋಧ ವ್ಯಕ್ತಪಡಿಸಲಾಗಿತ್ತು. ಆದರೆ ಪೊಲೀಸ್ ಭದ್ರತೆ ನಡುವೆ ಈ ಒಂದು ನಗರಸಭೆ ಪೌರಾಯುಕ್ತರು ಮತ್ತು ಹೆಚ್ಚುವರಿ SP ಶಿವಕುಮಾರ್ ಮತ್ತು ಹರೀಶ್ ಅವರ ನೇತೃತ್ವದಲ್ಲಿ ದೇಗುಲ ತೆರವು ಕಾರ್ಯಾಚರಣೆ ನಡೆಯಿತು. ವಿಶೇಷ ಪೊಲೀಸ್ ಭದ್ರತೆಯಲ್ಲಿ ಕಾರ್ಯಾಚರಣೆ 3 DYSPಗಳು 10ಕ್ಕೂ ಹೆಚ್ಚು PSI 15ಕ್ಕೂ ಹೆಚ್ಚು SIಗಳನ್ನು ಮತ್ತು 100ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿತ್ತು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಈ ಒಂದು ಕಾರ್ಯಾಚರಣೆ ಮಾಡಿ ಮುಗಿಸಲಾಯಿತು. ನವೆಂಬರ್ 22ರಂದು ರಾಜ್ಯಾದ್ಯಂತ ಟೆನೆಂಟ್ ಕನ್ನಡ ಚಿತ್ರ ಬಿಡುಗಡೆಯಾಗಲಿದೆ ಎಂದು ಚಿತ್ರಕಲಾವಿದ ಅಮರೇಗೌಡ ಹೇಳಿದರು. ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡುತ್ತಾ ರಾಯಚೂರಿನ ಯುವ ನಿರ್ದೇಶಕ ಶ್ರೀಧರ್ ಶಾಸ್ತ್ರಿ ನಿರ್ದೇಶನದಲ್ಲಿ ಟೆನೆಂಟ್ ಚಿತ್ರ ಬಿಡುಗಡೆಯಾಗಲಿದೆ. ಈ ಚಿತ್ರ ನೈಜ ಘಟನೆಯನ್ನು ಆಧರಿಸಿ ಸಿನಿಮಾ ಮಾಡಲಾಗಿದೆ. ನಿರ್ದೇಶಕರು ಈ ಒಂದು ಕಥೆಯನ್ನು ಕೊರೋನಾ ಸಂದರ್ಭದಲ್ಲಿ ರಾಯಚೂರಿನಲ್ಲಿ ಬರೆದಿದ್ದಾರೆ. ಈ ಚಿತ್ರ ರಾಯಚೂರಿನಿಂದ ಗಾಂಧಿನಗರಕ್ಕೆ ತಲುಪಿದೆ. ಚಿತ್ರದಲ್ಲಿ 5 ಪಾತ್ರಗಳು ಬರುತ್ತವೆ. ಒಂದೇ ಮನೆಯಲ್ಲಿ ನಡೆಯುವ ಕತೆ ಇದಾಗಿದೆ. ಈ ಒಂದು ಚಿತ್ರದಲ್ಲಿ ಧರ್ಮ ಕೀರ್ತಿರಾಜ್, ತಿಲಕ್ ಶೇಖರ್, ಸೋನುಗೌಡ, ರಾಕೇಶ್ ಅಯ್ಯ ಹಾಗೂ ಉಗ್ರಂ ಮಂಜು ಸೇರಿದಂತೆ ಇತರರು ನಟಿಸಿದ್ದಾರೆ ಎಂದು ಹೇಳಿದರು. ಇನ್ನು ಈ ಒಂದು ಚಿತ್ರವನ್ನು ಎಲ್ಲರೂ ಚಿತ್ರಮಂದಿರದಲ್ಲಿ ನೋಡಿ ಪ್ರೋತ್ಸಾಹಿಸಬೇಕು ಎಂದು ಮನವಿ ಮಾಡಿದರು. ಚಿತ್ರ ನಮ್ಮ ಶ್ರೀಧರ್ ಶಾಸ್ತ್ರಿ ರಾಯಚೂರಿನ ನಿರ್ದೇಶಕರ ಸಾರಥ್ಯದಲ್ಲಿ ಈ ಚಿತ್ರವನ್ನು ಮೂಡಿ ಬರಲಿದೆ. ಬಹಳ ಅದ್ಧೂರಿಯಾಗಿ ಈ ಚಿತ್ರವನ್ನು ಮಾಡಿದ್ದಾರೆ. ನಿರ್ಮಾಪಕರು ಟಿ ನಾಗರಾಜ್ ಮತ್ತು ಪೃಥ್ವಿರಾಜ್ ಸಾಗರ್ ಇವರು. ಮತ್ತು ಇದರಲ್ಲಿ ಪಾತ್ರವಹಿಸಿರುವಂಥ ನಮ್ಮ ಮಂಜಣ್ಣ ಮತ್ತು ಧರ್ಮಣ್ಣ ಬಿಗ್ ಬಾಸಲ್ಲಿ ಈಗ ಆಲ್ರೆಡಿ ಬಹಳಷ್ಟು ಹೆಸರನ್ನು ಪಡೆದುಕೊಂಡಿರುವಂಥ ದೊಡ್ಡ ಕಲಾವಿದರು. ಮತ್ತು ಸೋನುಗೌಡ ಅವರು ಕೂಡ ಈ ಚಿತ್ರದಲ್ಲಿ ಕಾಣಲಿದ್ದಾರೆ. ಇದು ಸಂಬಂಧಪಟ್ಟಿರುವಂಥ ಕತೆ ನಮ್ಮ ಕೊರೋನಾ ಟೈಮಲ್ಲಿ ಒಂಟಿ ಮನೆಗಳಲ್ಲಿ ಇರುವಂಥದ್ದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಇದೆ. ಬಹಳ ಚೆನ್ನಾಗಿದೆ, ಬಹಳ ಅದ್ಧೂರಿಯಾಗಿದೆ. ನಮ್ಮ ರಾಯಚೂರಿನ ಜನರು ಕೂಡ ಮತ್ತು ಎಲ್ಲ ಕರ್ನಾಟಕದಂಥ ಈ ಚಿತ್ರವನ್ನು ನೋಡಿ ಎಲ್ಲರೂ ಎಂಜಾಯ್ ಮಾಡಬೇಕನ್ನೋದೇ ನಮ್ಮ ಉದ್ದೇಶ. ಆತ್ಮೀಯ ಸ್ನೇಹಿತರೆ, ಇದೇ ನವೆಂಬರ್ 22ರಂದು ರಾಜ್ಯಾದ್ಯಂತ ನಮ್ಮ ಹೆಮ್ಮೆಯ ಕನ್ನಡ ಚಲನಚಿತ್ರ ಟೆನೆಂಟ್ ಸಿನಿಮಾ ರಿಲೀಸ್ ಆಗುತ್ತಿದೆ. ದಯವಿಟ್ಟು ತಾವೆಲ್ಲ ಬಂದು ಥಿಯೇಟರ್ಗೆ ಬಂದು ಸಿನಿಮಾ ವೀಕ್ಷಿಸಬೇಕಾಗಿ ವಿನಂತಿ. ಇದು ಒಂದು ಕೊರೋನಾ ಸಂದರ್ಭದಲ್ಲಿ ನಡೆದಂತಹ ನೈಜ ಘಟನೆಯ ಕತೆ ಆಧರಿಸಿ ಸಿನಿಮಾ ಮಾಡಲಾಗಿದೆ. ಹಾಗೂ ಕಥೆಯಲ್ಲಿ 5 ಪಾತ್ರಗಳು ಬಂದು ಹೋಗುತ್ತವೆ. ಸಸ್ಪೆನ್ಸ್ ಹಾಗೂ ಥ್ರಿಲ್ಲರನ್ನು ಸಬ್ಜೆಕ್ಟ್ ಒಳಗೊಂಡಂತಹ ಸಿನಿಮಾ ಇದಾಗಿದೆ.
ರಾಯಚೂರು ನಗರದ ಚಂದ್ರವಂಡ ರಸ್ತೆಯಲ್ಲಿ ಇರುವಂತಹ ಸಂತೋಷ್ ನಗರ ಬಡಾವಣೆಯ CS ಸೈಟ್ನಲ್ಲಿ ಶಾಲಾ ಕಟ್ಟಡ ನಿರ್ಮಾಣದ ಬದಲಿಗೆ ಅಲ್ಲಿ ದೇವಸ್ಥಾನ ನಿರ್ಮಿಸಿ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಲಾಗುತ್ತಿತ್ತು. ಇನ್ನು ಕಳೆದ ರಾತ್ರಿ JCB ಮುಖಾಂತರ ದೇವಸ್ಥಾನ ತೆರವುಗೊಳಿಸಿ ಬೆಳ್ಳಂಬೆಳಗ್ಗೆ PWD ಇಲಾಖೆ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಆಗಮಿಸಿ AC ಅವರ ನೇತೃತ್ವದಲ್ಲಿ ಮಾರ್ಕಿಂಗ್ ಮಾಡಿ ಕಟ್ಟಡ ಕಾಮಗಾರಿಯನ್ನು ಆರಂಭಿಸಲಾಯಿತು. ಇನ್ನು ಬೆಳ್ಳಂಬೆಳಗ್ಗೆ ಅಧಿಕಾರಿಗಳು ಆಗಮಿಸುವ ಮೂಲಕ ಈ ಒಂದು ಸ್ಥಳದಲ್ಲಿ ಮಾರ್ಕಿಂಗ್ ಮಾಡುವ ಮುಖಾಂತರ ಶಾಲಾ ಕಟ್ಟಡ ಕಾರ್ಯ ಆರಂಭಿಸಿದ್ದರು. ಇನ್ನು ಒಂದು ಕಡೆ BJP ಪ್ರತಿಭಟನೆ ಮಾಡುತ್ತಿದ್ದರೆ ತರಾತುರಿಯಲ್ಲಿ ಇಲ್ಲಿ ಅಧಿಕಾರಿಗಳು ಶಾಲಾ ಕಟ್ಟಡವನ್ನು ಕಾಮಗಾರಿ ಆರಂಭಿಸಿದ್ದಾರೆ. ನ್ಯಾಯಯುತ ಪರೀಕ್ಷೆಯನ್ನು ನಡೆಸಲೇಬೇಕು. ರಾಯಚೂರು ಜಿಲ್ಲೆಯ ಸಿಂಧನೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದ PDO ಪರೀಕ್ಷೆ ನಿರ್ವಹಣೆ ಮಾಡುವಲ್ಲಿ ಲೋಪ ಎಸಗಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಭಾರತ ಕ್ರಾಂತಿಕಾರಿ ಯೋಜನೆ ಒಕ್ಕೂಟ ರಾಯಚೂರು ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಇನ್ನು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಭಾನುವಾರ ಸಿಂಧನೂರು ಕಾಲೇಜಿನಲ್ಲಿ ಮಹಾ ಎಡವಟ್ಟು ಆಗಿದೆ. PDO ಹುದ್ದೆಗಳ ಪರೀಕ್ಷೆಯಲ್ಲಿ ಕೆಲ ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂದು ಪ್ರತಿಭಟನೆ ಮಾಡಿದ್ದರು. ಪ್ರತಿ ಬಾರಿ ಯಾವುದೇ ಪರೀಕ್ಷೆ ನಡೆಸುವಾಗ KPSC ಲೋಪ ಎಸಗುವ ನಿಟ್ಟಿನಲ್ಲಿಯೇ ಕೆಲಸ ಮಾಡುತ್ತದೆ. ಇದೀಗ PDO ಪರೀಕ್ಷೆ ಸರಿಯಾಗಿ ನಡೆಸಿದಿರುವುದು ಅದಕ್ಕೆ ಕಾರಣವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. RFI ಸಂಘಟನೆಯು ರಾಯಚೂರು ಜಿಲ್ಲಾ ಸಮಿತಿ ವತಿಯಿಂದ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಪದೇ ಪದೇ KPSC ಅವರು ನಮ್ಮ ಎಡವಟ್ಟುಗಳಿಂದ ವಿದ್ಯಾರ್ಥಿ ಭವಿಷ್ಯ ಜೊತೆ ಚೆಲ್ಲಾಟ ಆಡ್ತಿದ್ದಾರೆ. ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಮುಂದೆ ಈ ಥರ ಎಡವಟ್ಟುಗಳು ಆಗೋ ರೀತಿಯಲ್ಲಿ ನೋಡಿಕೊಳ್ಬೇಕೆಂದು ನಾವು ಈ ಮೂಲಕ ಎಚ್ಚರಿಸುತ್ತೇವೆ. ನಗರದ ಸಂತೋಷ್ ಬಡಾವಣೆಯಲ್ಲಿ ನಿರ್ಮಾಣ ಮಾಡಿದ್ದ ಶಿವ ಗಣೇಶ ದೇವಸ್ಥಾನವನ್ನು ತೆರವುಗೊಳಿಸಿದ ಜಿಲ್ಲಾಡಳಿತ ಹಾಗೂ ನಗರಸಭೆ ಕ್ರಮ ಖಂಡಿಸಿ ಜಿಲ್ಲಾ BJP ಘಟಕ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಇನ್ನು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಕರ್ನಾಟಕದಲ್ಲಿ ಪ್ರತಿದಿನ ಸರ್ಕಾರ ಒಂದೊಂದು ಸಮುದಾಯದ ಪರವಾಗಿ ಕೆಲಸ ಮಾಡಲಾಗುತ್ತಿದೆ. ಗೋಶಾಲೆಗಳು, ರಸ್ತೆಗಳು, ಗಾಂಜಾ, ಅಕ್ಕಿ, ಮರಳು ಸಾಗಾಣಿಕೆ ಆಗುತ್ತಿದೆ. ದೇವರ ಮೂರ್ತಿಗಳನ್ನು ಪೊಲೀಸ್ ಠಾಣೆಯಲ್ಲಿ ಇಡಲಾಗಿದೆ. ರಾಯಚೂರಿನಲ್ಲಿರುವ ಸರ್ಕಾರಿ ಜಾಗಗಳಲ್ಲಿ ಕಟ್ಟಲಾದ ಅನಧಿಕೃತ ಕಟ್ಟಡಗಳನ್ನು ಕೂಡಲೇ ಜಿಲ್ಲಾಡಳಿತ ತೆರವುಗೊಳಿಸಬೇಕು. ಇಲ್ಲವಾದಲ್ಲಿ ಕಂಡಲ್ಲಿ ಧಿಕ್ಕಾರ ಹಾಕಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದರು. ಸಭೆಯಲ್ಲಿ ನಾವು ರೆಸಲ್ಯೂಷನ್ ಪಾಸ್ ಮಾಡಿದೀವಿ. ಸಂತೋಷ್ ನಗರದಲ್ಲಿರುವಂತಹ ಶಾಲೆಯ ಜಾಗ ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಆ ಶಾಲೆ ಮುಂದೆ ಇಲ್ಲ ಹಿಂದ್ಗಡೆ ಇರುವಂತಹ ಲೇಔಟ್ ನಲ್ಲಿ ಶಿಫ್ಟ್ ಮಾಡ್ಬೇಕಂತೇಳಿ ನಾವು ರೆಸಲ್ಯೂಷನ್ ಪಾಸ್ ಮಾಡಿದೀವಿ. ಇಷ್ಟಾಗಿರೋ ನೀವು ನಿನ್ನೆನೆ ತೆರವು ಕಾರ್ಯಾಚರಣೆ ಮಾಡ್ತಿದ್ರಿ ಅಂದ್ರೆ ಇದ್ರ ಹಿಂದೆ ಯಾರ ಕುಮ್ಮಕ್ಕಿದೆ, ಯಾರ ಕೈವಾಡಿ ಇದೆ ಅಂತೇಳಿ ನೀವು ಬಹಿರಂಗ ಪಡಿಸ್ಬೇಕು. ನೀವು ಸರ್ಕಾರ ಇಷ್ಟೇ ನಮ್ಮ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡ್ಬೇಕಂತ ನೀವು ಬಯಸಿದ್ರೆ ಎಷ್ಟು ದಬ್ಬಾಳಿಕೆ ಮಾಡಕ್ ಸ್ವಾಮಿ ಆಗ್ತದ ಸ್ವಾಮಿ? ನೀವು
ಎಷ್ಟು ಜನ ಪೊಲೀಸರನ್ನ ಕರ್ಕೊಂಡ್ ಬರ್ತೀರಿ? ಎಷ್ಟು ದಿನ ಕರ್ಕೊಂಡ್ ಬರ್ತೀರಿ ಪೊಲೀಸರನ್ನ? 24 ಗಂಟೆ 365 ದಿನ ನೀವು ಪೊಲೀಸರನ್ನ ಕರ್ಕೊಂಡ್ ಬರ್ತೀರಾ? ಕರ್ಕೊಂಡ್ ಬನ್ನಿ ನೋಡೋಣ. ಹಂಗಾರೆ ಎಷ್ಟು ದಿನ ನೀವು ಕಟ್ಟಡ ಕಟ್ಟಲಿಕ್ಕೆ ಸಾಧ್ಯ? ಎಷ್ಟು ದಿನ ನೀವು ಅದನ್ನ ಕಾಯಕ್ಕೆ ಸಾಧ್ಯ ಆಗ್ತದ ನೋಡೋಣ, ನಾವು ನೋಡ್ತೀವಿ. ಇಂಥ ತುಷ್ಟೀಕರಣದ ರಾಜಕಾರಣ ಮಾಡೋದು ಸರ್ಕಾರ ಮತ್ತು ಸರ್ಕಾರದ ಅಧಿಕಾರಿಗಳು ಬಿಡಬೇಕು. ಕಾನೂನು ಎಲ್ಲರಿಗೂ ಒಂದೇ ಇರಬೇಕು. ಕಾನೂನು ಬೇರೆ ಬೇರೆ ಸಮಾಜಕ್ಕೆ ಬೇರೆ ಬೇರೆ ಒಂದೊಂದು ಕಾನೂನು ಇರಂಗಿಲ್ಲ. ಈ ನೆಲದಲ್ಲಿ ವಾಸಿಸುವಂತ ಎಲ್ಲ ಜನ ಅಂತ ಹೇಳ್ಕೊಂಡು ಎಲ್ಲ ಕಡೆ ಕಚ್ಕೊಳ್ತಾ ಇದ್ದಾರೆ. ಇದೇ ತರ ಇಲ್ಲಿ ನಮ್ಮ ಸಂತೋಷ್ ಕಾಲೋನಿ ಒಳಗ ರಾತ್ರಿ 1:30 ಗಂಟೆಗೆ ಸುಮಾರು 500 ಜನ ಪೊಲೀಸರು, ಯಾರು 3-4 ಜಿಲ್ಲೆಯಿಂದ SP DSPಗಳನ್ನು ಕರೆದಕ್ಕಂತ ಏನು ಅವಶ್ಯಕತೆ ಇತ್ತು? ಆಫ್ಟರ್ ಆಲ್ ಒಂದು ಸಣ್ಣ ಗುಡಿನ ತೆಗಿಬೇಕಾದರೆ ನೀವಿಷ್ಟು ಜೋರು ಮಾಡ್ತಿರಲ್ಲ. ಇವತ್ತು ಇಡೀ ರಾಯಚೂರು ಕಚ್ಚಾಗಿ ಹೋಗಿದ್ರಿ. ಜಿಲ್ಲಾಧಿಕಾರಿಗಳಿಗೆ ನಿಮಗೆ ನೆನಪಾಗಲಿ, ರಸ್ತೆಗಳು ಬಂದ್ ಮಾಡಿದ್ದಾರೆ. ಇಡೀ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಎಲ್ಲ ಕಬ್ಜಾ ಆಗಿ ಹೋಗಿದೆ. ಕೋಟ ಕೊತ್ತಲಗಳೆಲ್ಲ ಕಬ್ಜಾ ಆಗಿ ಹೋಗಿದೆ. ಇದ್ರ ಬಗ್ಗೆ ನೀವೇನ್ ಮಾಡ್ತೀರಿ? ಏನು ಮಾಡ್ತಾ ಇದ್ರಿ? ನೀವು ಮಾಡಿದ್ದು ಇವತ್ತು ಏನೈತೆ ಅಲ್ಲ, ಅದು ನಾವು ಸ್ವಾಗತ ಮಾಡ್ತೀವಿ. ಏನು ಪರವಾಗಿಲ್ಲ, ಕಾನೂನು ಪ್ರಕಾರ ನೀವು ಕೆಲಸ ಮಾಡಿದಕ್ಕೆ ನಮ್ಮ ಸ್ವಾಗತ ಇದೆ. ಅದೇ ಥರ ನೀವು ಮುಂದೆ ಕೆಲಸ ಮಾಡಿದರೆ ನಿಮಗೆ ಅತ್ಯಂತ ಗೌರವ ನಾವು ಕೊಡ್ತೀವಿ. ಇಲ್ಲಂದ್ರೆ ಧಿಕ್ಕಾರದ ಮೀಟಿಂಗ್ಗಳು ಇನ್ನು ಒಂದು ವಾರದೊಳಗೆ ಓಣಿ ಒಳಗೆ ನಾವು ಮೀಟಿಂಗ್ಗಳು ಮಾಡ್ತೀವಿ. ಪ್ರತಿನಿತ್ಯ ಜಿಲ್ಲಾಧಿಕಾರಿಗಳಿಗೆ ಧಿಕ್ಕಾರ. ಇನ್ನು ಪ್ರತಿಭಟನೆಯು ಬಿಸಿ ಕಾಣುತ್ತಿದ್ದಂತೆ ರಸ್ತೆಗೆ ಇಳಿದು ಪ್ರತಿಭಟನೆ ಮಾಡಲು ಆರಂಭಿಸಿದ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದರು. ಮೊದಲು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರನ್ನು ವಶಕ್ಕೆ ಪಡೆದು ಕರೆದೊಯ್ಯಲಾಯಿತು. ತದನಂತರ ವಿವಿಧ ವಾಹನಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತು ಮುಖಂಡರನ್ನು ವಶಕ್ಕೆ ಪಡೆದು ಆ ಒಂದು ಸ್ಥಳದಿಂದ ಕರೆದುಕೊಂಡು ಹೋಗಲಾಯಿತು. ಈ ವೇಳೆ ಕೆಲಕಾಲ ಗೊಂದಲದ ವಾತಾವರಣ ಕೂಡ ಉಂಟಾಗಿತ್ತು. ಬಿಜೆಪಿ ಪ್ರತಿಭಟನಾಕಾರರು ತಾರಕಕ್ಕೆ ಏರಿ ರಸ್ತೆಗಿಳಿದು ಪ್ರತಿಭಟನೆ ಮಾಡಲು ಆರಂಭಿಸಿದ್ದರಿಂದ ಕೆಲಕಾಲ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ತದನಂತರ ಪೊಲೀಸರು ಎಲ್ಲರನ್ನ ವಶಕ್ಕೆ ಪಡೆದು ಬೇರೆಡೆಗೆ ಸಾಗಿಸುವ ಮೂಲಕ ಮತ್ತೆ ಈ ಒಂದು ಸುಗಮ ಸಂಚಾರಕ್ಕೆ ದಾರಿ ಮಾಡಿಕೊಟ್ಟರು. बोलो भारत माता की ನಮ್ಮ ಪೂರ ಕುಸ್ತಾಡ್ತೋ ನೀವೇ ಕುಸ್ತಾಡ್ಬೇಕಾದ್ರೆ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ದಬ್ಬಾಳಿಕೆ ಮಾಡಿ ನಾವು ಪೀಸ್ಫುಲ್ ಆಗಿ ಡೆಮಾನ್ಸ್ಟ್ರೇಟ್ ಮಾಡೋರನ್ನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಮತ್ತು ದಬ್ಬಾಳಿಕೆ ರಾಜಕಾರಣ ಬಹಳ ದಿನ ನಡೆಯಂಗಿಲ್ಲ. ಗೌರ್ಮೆಂಟ್ ಆಫ್ ಕರ್ನಾಟಕ ನಂಬರ್ 323A ಪರಿಶಿಷ್ಟ ಜಾತಿಯವರಲ್ಲಿ ಮೀಸಲಾತಿ ವರ್ಗೀಕರಣ ಜಾರಿ ಮಾಡಲು ಶೈಕ್ಷಣಿಕ ಮತ್ತು ಸರ್ಕಾರಿ ನೌಕರಿಗಳ ದತ್ತಾಂಶ ಸಂಗ್ರಹಕ್ಕೆ ಸರ್ಕಾರವು ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಎಚ್ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಆಯೋಗವನ್ನು ರಚಿಸಿದೆ. ಇದರಲ್ಲಿ ಮಾದಿಗ ಸಮುದಾಯದ ಪ್ರತಿನಿಧಿಯಾಗಿ ಹೇಮರಾಜ್ ಅಸ್ಕಿಯಾಳ್ ಅವರನ್ನು ನೇಮಕ ಮಾಡಲು ಶಿಫಾರಸು ಮಾಡಲಾಗಿದೆ. ಮಾದಿಗ, ಹೊಲೆಯ, ಲಂಬಾಣಿ, ಬೋವಿ, ಕೊರಚ, ಕೊರಮ ಸೇರಿದಂತೆ ಪರಿಶಿಷ್ಟ ಜಾತಿಯ ಪ್ರತಿಯೊಂದು ಸಮುದಾಯದಿಂದ ಪ್ರತಿನಿಧಿಗಳನ್ನು ಆಯೋಗದಲ್ಲಿ ಸೇರಿಸಲು ಒತ್ತಾಯಿಸಿ ಇಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು.
that in the year 1997-98, Sri Hemraj Askal became a member of the Madhya Dandora under the leadership serial number 1 J. Ramakrishna to Anjaneyya, the late Sutrappa Bere and for J.B. Raju. Since from the date of his joining, he had organized and participated in several agitations for providing separate reservation for Madiga community among ಇವರು ಮಠದಲ್ಲಿ ಇಟ್ಟಿದ್ದೀವಿ ಅಂತೇಳಿ DC ಅವರು ಹೇಳಿದ್ದಾರೆ. ನಾವು ಕನ್ಫರ್ಮ್ ಮಾಡ್ತೀವಿ, SP ಅವರಿಗೆ ಫೋನ್ ಮಾಡಿ ಪೊಲೀಸ್ ಸ್ಟೇಷನ್ ಇಟ್ಟರೆ ಅವ್ರನ್ನ ಪೂಜೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕಂತ. ಬಿಜೆಪಿ ಪ್ರತಿಭಟನೆ ನಂತರ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಲು ಬಿಜೆಪಿ ನಿಯೋಗ ತೆರಳಿ ಜಿಲ್ಲಾಧಿಕಾರಿಗಳು ರಾಯಚೂರು ನಗರದಲ್ಲಿ ಇರುವ ಈ ದೇವಸ್ಥಾನ ಮಾತ್ರ ತೆರವುಗೊಳಿಸಿದರೆ ಸಾಧ್ಯವಾಗುವುದಿಲ್ಲ. ಮುಂದಿನ ದಿನಗಳಲ್ಲಿ ಈ ಒಂದು ಅಕ್ರಮ ಕಟ್ಟಡಗಳನ್ನು ಎಲ್ಲೆಲ್ಲಿ ಕಾಣುತ್ತವೆ ಅವುಗಳನ್ನು ಕೂಡ ತೆರವು ಮಾಡಬೇಕು ಎಂಬ ನಿಟ್ಟಿನಲ್ಲಿ ಮಾತುಕತೆ ನಡೆಸಲಾಗಿದೆ ಎಂದು ಸಾಕಷ್ಟು ಸಮಸ್ಯೆಗಳು ನಗರದಲ್ಲಿ ಇವೆ, ಅವುಗಳ ಬಗ್ಗೆಯೂ ಕೂಡ ಗಮನ ಹರಿಸಬೇಕು ಎಂದು ಎಚ್ಚರಿಕೆ ನೀಡಿದರು. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವು ಏನು ಮಾಡ್ತೀರಿ? ನಿಮಗೊಂದು ಕಟ್ಟೆ ಕಣ್ಣಿಗೆ ಕಂಡಿದೆ, ನೀವೇನು ಮಾಡ್ತೀರಿ? ನಾವೀಗ ಅನೇಕ ಸಾರಿ ಮತ್ತೆ ಕಾಟೆ ದರ್ವಾಜು ನೀವು ಬಂದಿದ್ರಲ್ಲ, ಮತ್ತೆ ಏನ್ ಮಾಡಿದ್ರು ಅದನ್ನ? ನಿನ್ನೆ ಮೂರು ಜಿಲ್ಲೆಯಿಂದ ಪೊಲೀಸರನ್ನ ಕರ್ಕೊಂಡ್ಬಂದು ಪೊಲೀಸ್ ವ್ಯಾನ್ಗಳು ಇಟ್ಟು ಪಿಸ್ತೂಲ್ ಬಂದೂಕು ಹೆಣ್ಮಕ್ಳಿಗೆ ತೋರಿಸಿ ಮಾಡೋಂಥದ್ದು ಏನಾದರೂ ಘನಕಾರ್ಯ ಅಲ್ಲಿ ಸಾಧನೆ ಮಾಡೋಂಥದ್ದು ಇತ್ತ? ಬಿಡು, ಜಾಗ ಸಿಗಂಗಿಲ್ಲ ಅಂದ್ರೆ ಬೇರೆ. ದಿನಾಗಲೂ ನೂರಾರು ಲೇಔಟ್ಗಳು ಆಗ್ತಾ ಇದೆ. ಪ್ರತಿ ಮೀಟಿಂಗ್ನಲ್ಲಿ ಲೇಔಟ್ ಅಪ್ರೂವಲ್ ಆಗ್ತಾವ, ಪ್ರತಿ ಮೀಟಿಂಗ್ನಾಗ CS ಸೈಟ್ಗಳು ಸಿಗ್ತಾವ. ನಮ್ಮ ರಾಯಚೂರಿನಲ್ಲಿ ಬಡ ಜನರು ವಾಸಿಸುವಂಥ ಏರಿಯಾಗಳು ಭಾಳಷ್ಟು ಇದಾವ. ಅಲ್ಲೇ ಮುಂದ್ಗಡೆ ಆಶ್ರಯ ಕಾಲನಿ ಇದೆ, ಅಲ್ಲೇ ಮುಂದ್ಗಡೆ ನಾವು ಮೊರಾರ್ಜಿ ದೇಸಾಯಿ ಸ್ಕೂಲ್ ಕಟ್ಟಿದ್ದೀವಿ, ರೆಸಿಡೆನ್ಷಿಯಲ್ ಸ್ಕೂಲ್ ಕಟ್ಟಿದ್ದೀವಿ. ಅದ್ರ ಪಕ್ಕದಲ್ಲಿ ಇನ್ನೂ ಜಾಗ ಇದೆ, ಸರ್ಕಾರಿ ಜಾಗ ಇದೆ. ಯಾಕೆ ಇಷ್ಟು ಆತುರ? ಯಾಕೆ ನಿನ್ನೆ KDP ಮನೆಯವರು ಇಲ್ಲಿ ಶಾಲೆ ಬರಬಾರ್ದು ಅಂತ ಅಲ್ಲಿ ಸ್ವಲ್ಪ ಒಂದು ಮನೆ ಕಟ್ಟೋ ಶೆಡ್ ಏನಿತ್ತು ಅದನ್ನೇ ಒಂದು ಸ್ವಲ್ಪ ಒಳಗಡೆ ಯಾವುದೋ ದೇವರು. ರಾಯಚೂರು ನಗರದಲ್ಲಿ ಕಳೆದ ರಾತ್ರಿಯಿಂದ ನಡೆದಂತಹ ಒಂದು ದೇವಸ್ಥಾನ ತೆರವು ಕಾರ್ಯಾಚರಣೆ ಬೆಳವಣಿಗೆ ಸಂಬಂಧಿಸಿದಂತೆ ಮತ್ತು ಬಿಜೆಪಿ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಮಾಧ್ಯಮದೊಂದಿಗೆ ಮಾತನಾಡಿದ ರಾಯಚೂರು ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಸ್ಪಷ್ಟನೆ ನೀಡಿದ್ದು ಹೀಗೆ. ಅಲ್ಲದೆ ಈ ಒಂದು ಸ್ಥಳ ಶಾಲೆಗೆ ಒಂದು ಮಂಜೂರಾಗಿರುವಂತಹ ಸ್ಥಳ, ವಿದ್ಯಾರ್ಥಿಗಳಿಗೆ ಓದಲು ಅನುಕೂಲ ಮಾಡುವ ನಿಟ್ಟಿನಲ್ಲಿ ಈ ಒಂದು ಕ್ರಮ ಕೈಗೊಳ್ಳಲಾಗಿದೆ ಎಂಬ ಬಗ್ಗೆ ಸ್ಪಷ್ಟನೆ ನೀಡಿದರು. ಶಾಲೆನ ಇಲ್ಲಿಂದ ಹೊರಗೆ ಹಾಕಬೇಕು ಅಂತ ಏನೋ ಒಂದು ಪ್ರಯತ್ನ ಮಾಡ್ತಾ ಇದ್ರು. ಬಟ್ ಈಗ ಸತತವಾಗಿ ಇದು ಮಾಧ್ಯಮದಲ್ಲೂ ಬಂತು, ಸರ್ಕಾರಿ ಕನ್ನಡ ಶಾಲೆಗೆ ಜಾಗ ಇಲ್ಲ, ಮತ್ತೆ ಸರ್ಕಾರಿ ಕನ್ನಡ ಶಾಲೆಗೆ KKRDB ವತಿಯಿಂದ 1 ಕೋಟಿ ಗ್ರಾಂಟ್ ಸ್ಯಾಂಕ್ಷನ್ ಆಗಿತ್ತು, ಕಾಂಟ್ರಾಕ್ಟ್ ಅವಾರ್ಡ್ ಆಗಿತ್ತು. ಬಟ್ ಈ ಒಂದು ಸಣ್ಣ ಕಾರಣದಿಂದ ಅಲ್ಲಿ ಸ್ಥಳೀಯರು ಒಂದು ಅಕ್ಕಪಕ್ಕ ಮನೆಯವರು ಅಲ್ಲಿ ಅಡೆತಡೆ ಮಾಡ್ತಾ ಇದ್ರು. ಸೊ ಅದಕ್ಕೆ ಈ ವರ್ಕು ಕನ್ನಡ ಶಾಲೆ ವರ್ಕು ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ. ಮೊನ್ನೆ KDPಯಲ್ಲೂ ಇದ್ರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಆಗಿತ್ತು. ಇಲ್ಲ ಕನ್ನಡ ಶಾಲೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ಡಿಸಿಷನ್ ಆಗಿರೋದ್ರಿಂದ ನಿನ್ನೆ ರಾತ್ರಿ ತಡರಾತ್ರಿ ನಾವು ಇದು ತೆರವು ಕಾರ್ಯಾಚರಣೆ ಮಾಡಿದ್ದೀವಿ. ಸೊ ಮಾಡಿ ಈಗ ಅಲ್ಲಿ ಶಾಲೆ KKRDB ಅನುದಾನದಿಂದ ಶಾಲೆ ಕಾಮಗಾರಿಯನ್ನು ಈಗ ಸ್ಟಾರ್ಟ್ ಮಾಡಿ. ಶಾಸಕರು ಸ್ಥಳ ಕೆಲವರು ಲೋಕಲ್ ಏರಿಯಾದವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ನಮ್ಮ ಏರಿಯಾದಲ್ಲಿ ಬೇಡ, ಬೇರೆ ಏರಿಯಾದಲ್ಲಿ ಹಾಕಿ ಅಂತ. ಬಟ್ ಅದು CS ಸೈಟು ಸರ್ಕಾರದ ಆಸ್ತಿ. ಅದು ಸರ್ಕಾರಕ್ಕೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವರು 13 ಲಕ್ಷ ಫೀಸ್ ಕಟ್ಟಿ CS ಸೈಟು ಅವ್ರ ಹೆಸರಿಗೆ 2-3 ವರ್ಷ ಹಿಂದೆನೇ ಆಗಿದೆ. ಸೊ ಈಗ ನಮ್ಮ ಏರಿಯಾದಲ್ಲಿ ಬೇಡ ಅಂತ ಹೇಳಿ ಇನ್ನೊಂದು ಏರಿಯಾಗೆ ಶಿಫ್ಟ್ ಮಾಡಿದರೆ ಆ ಏರಿಯಾದವರು ಬೇಡ ಅಂತಾರೆ. ಸೊ ಅದು ಕೊನೆ ಇಲ್ಲ, ಅದಕ್ಕೆ ಎಲ್ಲ ಏರಿಯಾವರು ನಮ್ಮ ಏರಿಯಾದಲ್ಲಿ ಬೇಡ ಅಂತ ಹೇಳ್ತಾರೆ. ಅದಕ್ಕೆ 3 ವರ್ಷ ಹಿಂದೆ ಏನು ಅಲಾಟ್ ಆಗಿದೆ ಮತ್ತು KKRDBಯಿಂದನೂ ಅನುದಾನ ಇದೆ, ಆ ಕೆಲಸ ಅಲ್ಲೇ ನಾವು ಸ್ಟಾರ್ಟ್ ಮಾಡಬೇಕು. ಸರ್, ಈಗ ಅಕ್ರಮವಾಗಿ ಕಟ್ಟಡ ಕಟ್ಟಿರೋದನ್ನ ಡೆಮಾಲಿಷ್ ಮಾಡಿದ್ದು ಒಳ್ಳೇದು ಅಂತ ಅವರು ಹೇಳ್ತಾ ಇದ್ದಾರೆ. ಈಗ ಅದೇ ನಾನು ಅವರು ನಿಯೋಗದವ್ರಿಗೂ ಅದೇ ಹೇಳಿದ್ದೀನಿ, ನೀವು ಪಟ್ಟಿ ಕೊಡಿ, ಹಂತ ಹಂತವಾಗಿ ನಾವು ಮಾಡ್ತೀವಿ, ಎಲ್ಲ ಒಂದೇ ದಿನ ಮಾಡೋಕ್ಕಾಗಲ್ಲ. ಸೊ ಸ್ಟೇಷನ್ ರೋಡಲ್ಲೂ ಯಾರೋ ಇಲ್ಲಿಗಲ್ ಆಗಿ ಒಂದು ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಿದ್ರು, ಅದನ್ನು ನಾವು ಫಸ್ಟು ಬಂದಾಗ ತೆರವು ಕಾರ್ಯಾಚರಣೆ ಅರ್ಧ ಮಾಡಿದ್ವಿ ಸರ್, ಇನ್ನೂ ಅರ್ಧ ಇದೆ ಸರ್. ಅಲ್ಲ, ಅವನದೇನು ಇದೆ, ಏನು ಎಕ್ಸಸ್ ಮಾಡಿದಾನೆ ಅಷ್ಟು ತೆಕ್ಕೊಂಡಿದ್ದಾರೆ. ಸೊ ಈಗ ಏನಿದೆ ಬಿಲ್ಡಿಂಗ್ ಪ್ಲಾನ್ ಪ್ರಕಾರ ಇದೆ. ಸೊ ಅದೇ ರೀತಿ ಈಗ ಇದು ನಡೀತಾ ಇದೆ. ನೆಕ್ಸ್ಟ್ ಈಗ ಮಾವಿನಕೆರೆ ಕೆಲಸಕ್ಕೂ ನಾವು ಈಗ ಚಾಲನೆ ಕೊಟ್ಟಿದ್ದೀವಿ.